ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ವಿಶೇಷ ಅಂತಂತೀರಿ? ಹೆಂಗಾಗ್ಬಿಟ್ಟದ್ರಿ, ಡೈಲಿ ಅಡುಗೆ ಏನು ಮಾಡೋಣ, ಎಲ್ಲರ ಮನೆಯೊಳಗೆ ಒಂದು ಪ್ರಶ್ನೆ. ಹಾಗೆ ಟಿಫಿನ್ ಏನು ಮಾಡೋಣ, ಹಿಂಗಿದ್ದೇ ಇರ್ತದೆ, ಹೌದಿಲ್ರಿ? ಅದಕ್ಕೆ ನಮ್ಮ ಮನೆಯೊಳಗೂ ಒಂದು ಸ್ಪೆಷಲ್, ಅದು ಹೆಲ್ದಿ ವೇ ಒಳಗಿರಬೇಕು. ಅದಕ್ಕೆ ಏನು ಮಾಡೀನಿ ಅಂತ ನೋಡೋದಕ್ಕಿಂತ ಮುಂಚೆ ಒಂದು ಮುಂಜಾನೆ ರಂಗೋಲಿ ಹಾಕೋತ ಮುಂಜಾನೆಯ ಮಾತು, ಒಂದು ಹೆಲ್ದಿ ಥಾಟ್ ತಲೆ ಒಳಗೆ ಹಾಕ್ಕೊಂಡು ಮುಂಜಾನೆಯ ರಂಗೋಲಿ ಜೊತೆ ಮಾತನ್ನು ಕೇಳಿದ್ವಿ ಅಂದರೆ ಹೋಲ್ ಡೇ ಹೆಲ್ದಿಯಾಗಿ ಖುಷಿಯಾಗಿ ಇರ್ತದೆ, ಹೌದಿಲ್ರಿ? ನೋಡ್ರಿ, ಈಗ ಮುಂಜಾನೆ ಮಾತನ್ನು ಹೇಳೋಣ್ರಿ. ದೇವರು ನಮಗೆ ಹೊಸ ಆರಂಭ ಕೊಟ್ಟಾಗ ಮತ್ತೆ ಹಳೆಯ ತಪ್ಪುಗಳನ್ನು ಮಾಡಬಾರ್ದು. ಸಿರಿವಂತನಿಗೆ ಭಯವೇ ದೇವರು, ಸಿರಿವಂತನಿಗೆ ಭಯವೇ ದೇವರು, ಹಸಿದವನಿಗೆ ಅನ್ನವೇ ದೇವರು, ರೋಗಿಗೆ ಆರೋಗ್ಯವೇ ದೇವರು, ಚಿಂತಕನಿಗೆ ನೆಮ್ಮದಿಯೇ ದೇವರು, ಭೃಷ್ಟನಿಗೆ ಲಂಚವೇ ದೇವರು, ನಿಷ್ಠಾವಂತನಿಗೆ ಕಾಯಕವೇ ದೇವರು. ಎಷ್ಟು ಅರ್ಥಪೂರ್ಣವಾಗಿದೆ ನೋಡ್ರಿ ಇದು. ಇಲ್ಲಿ ಯಾರೂ ಯಾರಿಗೋಸ್ಕರನೂ ಹುಟ್ಟಿಲ್ಲ. ಕಷ್ಟ ಸುಖ ಏನೇ ಬಂದರೂ ನಾವೇ ಅನುಭವಿಸ್ಬೇಕು. ಅದನ್ನು ನಾವು ಹೇಗೆ ಬಾಳಬೇಕು ಎಂಬುದನ್ನು ನಾವೇ ನಿರ್ಧಾರ ಮಾಡ್ಕೋಬೇಕು. ಇಲ್ಲಿ ಯಾವುದೂ ಶಾಶ್ವತವಲ್ಲ, ಎಲ್ಲವೂ ತಾತ್ಕಾಲಿಕ. ಯಾರ ಮೇಲೂ ಹೆಚ್ಚು ಅವಲಂಬಿತರಾಗಿ ಇರಬಾರ್ದು. ಯಾರನ್ನೂ ನೀವು ಯೋಗ್ಯರೆಂದು ನಂಬಿದರೂ ಸಮಯ ಬಂದಾಗ ಅವರವರ ಯೋಗ್ಯತೆ ತಿಳಿದೇ ತಿಳಿತದೆ, ಹೌದಿಲ್ರಿ? ಎಷ್ಟು ಅರ್ಥಪೂರ್ಣವಾಗ್ಯದ, ಖರೇನೂ ಅದ, ಹೌದಿಲ್ರಿ? ಎಲ್ರಿಗೂ ಎಲ್ಲರ ಜೀವನದಲ್ಲಿಯೂ ಇವು ಒಂದೊಂದು ಅನುಭವಗಳಾಗಿರ್ತಾವೆ ನೋಡ್ರಿ. ಬಿಡಿಕಾಸು ಇಲ್ಲದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ. ಹಸಿದಾಗ ಸಿಗದ ಅನ್ನ, ದಣಿದಾಗ ಸಿಗದ ನೆರಳು, ದುಃಖವಿದ್ದಾಗ ಬಾರದ ಸಂಬಂಧ, ಕಷ್ಟದಲ್ಲಿದ್ದಾಗ ಬಾರದ ಸ್ನೇಹ. ಎಷ್ಟು ನೋಡ್ರಿ ಇದು. ಇವೆಲ್ಲವೂ ವ್ಯರ್ಥ ಅಂತಂದಂಗೆ. ಅಂದ್ರೆ ಒಂದು ಎಲೆ ಉದುರುತ್ತಾ ಹೇಳ್ತದೆ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ, ಅರಿತು ನಡೆ ಅದೇ ಜೀವನ ಅಂಥೇಳಿ. ಅಂದ್ರೆ ಆ ಎಲೆ ಎಷ್ಟು ಕರೆಕ್ಟಾಗಿ ಹೇಳ್ಯದ, ಅದನ್ನು ಅರ್ಥ ಮಾಡ್ಕೊಂಡ್ವಿ ಅಂದರೆ ಜೀವನ ಖರೇನಿ ಥಾಟ್ಸ್ ಒಳಗೆ ಎಷ್ಟು ಜೀವನದ ದಿನನಿತ್ಯವೂ ಅನುಭವಿಸುವಂತಹ ಅರ್ಥಪೂರ್ಣವಾದದ್ದವರೇ. ಇವನ್ನೆಲ್ಲ ನಾವು ತಿಳ್ಕೋತ ಹೋದ್ವಿ ಅಂದ್ರೆ ಯಾವುದು ಕಷ್ಟನೇ ಅನ್ಸಂಗಿಲ್ಲ, ಹೌದಿಲ್ರಿ? ನಾ ಇವತ್ತೇನು ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ? ಅಗ್ದಿ ಸಾಫ್ಟ್ ಆ್ಯಂಡ್ ಟೇಸ್ಟಿ ಪರಾಟ ಮಾಡ್ಲಿಕ್ಕತ್ತೀನಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ, ಸ್ಮೂತ್ ಸಾಫ್ಟ್ ಆಗ್ಯಾವ. ಮೇಥಿ ಪರಾಟ ಮಾಡ್ಲಿಕ್ಕತ್ತೀನಿ. ಅದಕ್ಕೆ ಬರೀ ಚಪಾತಿ ಮಾಡೋದೇನು, ಮೆಂತ್ಯ ಪಲ್ಯ ಮನೆಯೊಳಗೆ ಹೆಂಗೂ ಇರ್ತದೆ, ಅದಕ್ಕೆ ಮಾಡಿದ್ರಾಯ್ತು ಅಂತ ಹೇಳ್ಕೊಂಡು, ಎಲ್ಲದಕ್ಕಿಂತ ಮುಂಚೆ ಮೊದಲು ಬರ್ಶನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ. ಒಂದು 2 ಸೂಡು ಮೆಂತ್ಯ ಪಲ್ಯ ಆರಿಸಿಟ್ಕೊಂಡಿದ್ದೆ, ಅದ್ರ ಜೊತೆ ಒಂದು 4-5 ಹಸಿಮೆಣ್ಸಿನ್ಕಾಯಿ, ಅದಕ್ಕೆ ಉಪ್ಪು ಹಾಕಿ ಚೆಂದಾಗಿ ತೊಳೆದು ಪಲ್ಯ. ಮತ್ತು ಅದ್ರ ಜೊತೆ ಏನು ಮಾಡ್ಲಿತ್ತೀನಿ ಪರಾಟ ಜೋಡಿ ಅಂತಂದ್ರೆ ಸ್ವಲ್ಪ ಡಿಫ್ರೆಂಟ್ ಆದ ಬದನೆಕಾಯಿ ಪಲ್ಯ ಮಾಡ್ಲಿತ್ತೀನಿ. ನೀವು ಬದನೆಕಾಯಿ ಪಲ್ಯ ಹಿಂಗೆ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ, ಮಕ್ಕಳು ಇಷ್ಟಪಡ್ತಾರೆ. ಒಂದೊಂದು ಸರಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು. ಬದ್ನಿಕಾಯಿ ಪಲ್ಯ ಒಳಗೆ ಎಷ್ಟು ವೆರೈಟಿ ಅದ, ಹೌದಿಲ್ರಿ? ತುಂಬಗಾಯಿ ಪಲ್ಯ ಬರ್ತದೆ, ರಸ ಪಲ್ಯ ಬರ್ತದೆ. ನಾನು ಅವು ಎರಡನ್ನೂ ಮಾಡ್ಲಿಕ್ಕತ್ತಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆದ ಪಲ್ಯ ಮಾಡ್ಲಿಕ್ಕತ್ತೀನಿ. ಮೊದಲು ಎಲ್ಲ ಬದ್ನಿಕಾಯಿ ಚೆಂದಾಗಿ ಉದ್ದುದ್ದಾಗಿ ಹೆಚ್ಚಿ ಇಟ್ಕೋತೀನಿ. ಇದರೊಳಗೆ ಏನು ಹಾಕ್ಲಿಕ್ಕತ್ತೀನಿ ಅಂತಂದ್ರೆ ಬರೇ ಬದ್ನಿಕಾಯಿ ಅಷ್ಟೇ ರೀ. 1-2 ಹಸಿಮೆಣ್ಸಿನ್ಕಾಯಿ ಕುಟ್ಟಿ ಹಾಕ್ತೀನಿ, ಸ್ವಲ್ಪ ಶೇಂಗಾ ಪುಡಿ, ಇಷ್ಟೇ ಹಾಕ್ಲಿಕ್ಕತ್ತೀನಿ ನೋಡ್ರಿ. ಎಷ್ಟು ಟೇಸ್ಟ್ ಆಗ್ತದೆ ಅಂದ್ರೆ ನೋಡ್ರಿ, ಬೇಕಿದ್ರೆ ನಾಳೆನೇ ನೀವು ಇದನ್ನು ಮಾಡಿ ನೋಡ್ರಿ. ಮಕ್ಕಳು ನೀವು ಕೂಡ ಅಷ್ಟು ಇಷ್ಟಪಟ್ಟು ಇದು ಚಪಾತಿ, ಭಾಕ್ರಿ, ಅನ್ನ ಎಲ್ಲದಕ್ಕೂ ಮರೆ ಬಾಯಲ್ಲಿ ತಿನ್ಲಿಕ್ಕೂ ಅಷ್ಟು ರುಚಿ ಹತ್ತದ. ಮೊದಲು ಎಲ್ಲ ಬದ್ನಿಕಾಯಿ ಚೆಂದಾಗಿ ಹೆಚ್ಚಿಟ್ಕೊಂಡು, ಮತ್ತು ಮೆಂತ್ಯ ಪಲ್ಯ ಅದಲ್ಲ ಅದನ್ನೂ ಕೂಡ ಚೆಂದಾಗಿ ಸಣ್ಣಾಗಿ ಹೆಚ್ಚಿ 1 ಸ್ಪೂನು ಎಣ್ಣೆ ಹಾಕಿ, ಅಥವಾ ಎಣ್ಣೆ ಹಾಕ್ಲಾರ್ದೆ ಬಿಸಿ ಮಾಡಿದರೂ ನಡೀತದೆ. ಅಂದ್ರೆ ಬರೀ ಪಲ್ಯ ನಾವು ಡೈರೆಕ್ಟಾಗಿ ಹಿಟ್ಟೊಳಗೆ ಹಾಕಿ ಕಲಿಸ್ಕೊಂಡು ಮಾಡಲಿಕ್ಕೂ ಬರ್ತದೆ, ಆದರೆ ಏನೋ ಹಸಿ ಸ್ಮೆಲ್ ಬರ್ತದೆ ಅಂಥೇಳಿ
ಇದನ್ನು ಚೆಂದಾಗಿ ಬಿಸಿ ಮಾಡ್ಕೊಳ್ಳೋದು. ಮತ್ತು ಈ ಪಲ್ಯ ನಾವು ಚೆಂದಾಗಿ ಬಿಸಿ ಮಾಡ್ಕೊಂಡ್ವಿ ಅಂದ್ರೆ ಏನಾಗ್ತದೆ ರೀ, ಹಿಟ್ಟು ಜೋಡಿ ಚೆಂದಾಗಿ ಹೊಂದ್ಕೋತದ, ಅಂದ್ರೆ ಸ್ಮೂತಾಗಿ ಬಿಡ್ತದೆ, ಅದು ಹಾರ್ಡ್ ಇರಂಗಿಲ್ಲ. ಹಾಗಾಗಿ ಹಿಟ್ಟು ಚೆಂದಾಗಿ ಅದರೊಳಗೆ ನಾವು ಕಲಿಸ್ಕೋಬಹುದು. ಈಗ ನೋಡ್ರಿ, ಬದನೆಕಾಯಿ ಮತ್ತು ಮೆಂತ್ಯ ಪಲ್ಯ ಎರಡೂ ಹೆಚ್ಕೊಳ್ಳೋದು ಆಯಿತು. ಹಾಗೆ ಮೆಂತ್ಯ ಪಲ್ಯ ಹೆಚ್ಕೊಂಡಂಗೆ ನಾ ಕಡಾಯಿ ಒಳಗೆ ಬಿಸಿಗಿಟ್ಟು ಬಿಟ್ಟೀನಿ. ಚೆಂದಾಗಿ ಬಿಸಿ ಮಾಡ್ಕೋತೀನಿ. ಆಮೇಲೆ ಅದರೊಳಗೆ ಹಿಟ್ಟು ಹಾಕಿ ಕಲಿಸ್ಕೊಂಡು ಬಿಡ್ತೀನಿ. ಪರಾಟ ಮಾಡಲಿಕ್ಕೆ ಈಸಿ ಆಗ್ತದೆ. ಈಗ ಈ ಕಡೆ ಒಂದು ಸೈಡ ಮೆಂತ್ಯ ಪಲ್ಯ ಬಿಸಿ ಮಾಡ್ಲಿಕ್ಕತ್ತೀನಿ, ಇನ್ನೊಂದು ಸೈಡ ಒಂದು 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿ ಬದ್ನೆಕಾಯಿ ಪಲ್ಯ ಒಗ್ಗರಣೆ ಹಾಕ್ಲಿತ್ತೀನಿ. ಈಗೇನದ ಒಂದು 7-8 ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ತಕ್ಕೋತೀನಿ. ಅದರೊಳಗೆ ಸ್ವಲ್ಪ ಉಪ್ಪು ಹಾಕಿ ಪೇಸ್ಟ್ ಮಾಡಿ ತಕ್ಕೊಂಡೆ ಅಂತಂದ್ರೆ ಅದೇ ಹಸಿಮೆಣಸಿನಕಾಯಿ ಪೇಸ್ಟು ನಾನು ಈ ಮೇಥಿ ಪರಾಟಕ್ಕೂ ಹಾಕ್ತೀನಿ ಮತ್ತು ಬದನೆಕಾಯಿ ಪಲ್ಯ ಏನು ಮಾಡ್ಲಿಕ್ಕತ್ತೀನಿ ಅಲ್ರಿ, ಬದ್ನೆಕಾಯಿ ಪಲ್ಯಕ್ಕೂ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ, ಎಲ್ಲ ಮೆಂತ್ಯ ಪಲ್ಯ ಚೆಂದಾಗಿ ನಾನು ಕಡಾಯಿ ಒಳಗೆ ಮೆತ್ತಗೆ ಮಾಡಿಕೊಂಡೆ. ಅದರೊಳಗೆ ಇದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕಿ ಏನು ನಾ ಪೇಸ್ಟ್ ಮಾಡಿಲ್ಲ ಪಲ್ಯಕ್ಕೆ, ಮತ್ತು ಈ ಮೇಥಿ ತಾಳಿಸ್ಕೊಂಡು ಮೇಥಿಗೆ ಆ್ಯಡ್ ಮಾಡಿ ಅದರೊಳಗೆ ಏನದ ಎಷ್ಟು ಹಿಟ್ಟು ಹಿಡಿತದ, ಈಗ ಸ್ವಲ್ಪ ನೀರು ಹಾಕೋತೀನಿ ರೀ ನಾ ಇದ್ರೊಳಗೆ. ಹಿಟ್ಟು ಹಾಕಿ ಚೆಂದಾಗಿ ಕಲಿಸಿ ಮೇಥಿ ಪರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ. ಮತ್ತು ಹಿಟ್ಟು ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಸ್ವಲ್ಪ ಎಣ್ಣೆ, ಅರಿಶಿನ ಪುಡಿ ಹಾಕ್ಕೊಂಡ್ರೂ ನಡೀತದೆ. ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತದೆ. ಮಸಾಲೆ ಪುಡಿ ಹಾಕ್ಬೋದು, ನಿಮಗೇನು ಬೇಕು ಎಲ್ಲನೂ ಹಾಕಿ ಚೆಂದಾಗಿ ಕಲಿಸ್ಕೊಂಡು ಮೇಥಿ ಪರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡೋದು ನೋಡ್ರಿ. ಈಗ ಹಿಟ್ಟು ಎಷ್ಟು ಹಿಡಿತದೋ ಅಷ್ಟೇ ಹಾಕಿ ಮಾಡ್ತೀನಿ. ಬದನೆಕಾಯಿ ಎಲ್ಲ ಚೆಂದಾಗಿ ತಾಳಿಸ್ಕೊಂಡಿನಿ. ಅದರೊಳಗೆ ಶೇಂಗಾ ಪುಡಿ ಹಾಕಿ ಎಲ್ಲ ಮತ್ತೊಂದು 2 ನಿಮಿಷ ಸಣ್ಣ ಉರಿ ಮೇಲೆ ತಾಳಿಸ್ಕೊಂಡು ಇಳಿಸ್ಬಿಡ್ತೀನಿ ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಬೇಕಂದ್ರೆ ಇದಕ್ಕೆ ಇನ್ನೊಂಚೂರು ನಾವು ಕಡಲೆ ಹಿಟ್ಟನ್ನು ಹಾಕ್ಬೋದು ರೀ. ನೋಡ್ರಿ ಈಗ ಹೆಂಗೆ ಮೆತ್ತಗಾಗಿರ್ತದೆ, ನೀರು ಹಾಕಿಲ್ಲ ಏನೂ ಇಲ್ಲ, ಅಷ್ಟು ಮೆತ್ತಗಾಗಿರ್ತದೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ನೋಡ್ರಿ. ಪಲ್ಯ ಅಂತೂ ರೆಡಿ ಆಯಿತು. ಇನ್ನು ಮೇಥಿ ಪರಾಟ ಮಾಡಿ ತೆಗೆದುಬಿಡ್ತೀನಿ ನೋಡ್ರಿ.
ಅಡುಗೆ ಏನು ಸ್ಪೆಷಲ್ ಇತ್ತು ಅಂತ ಹೇಳಿ ಎಲ್ಲರೂ ಇಷ್ಟಪಡ್ತೀರಿ. ಮತ್ತು ಮಕ್ಕಳು ಏನು ಬೇಕು ಅಂತಂದಾಗ ಅಂದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬೇಕು ಅಂದಾಗ ಮೇಥಿ ಪರೋಟ, ಪಾಲಕ್ ಪರೋಟ ಇದನ್ನೇ ಮಾಡೋದು. ಹೌದಿಲ್ರಿ, ಎಲ್ಲರೂ ಹಿಂಗೆ ಮಾಡ್ತಾರೆ ಅಂತ ಅನ್ಕೊಂಡಿನಿ. ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ ಮತ್ತು ಟೇಸ್ಟು ಮಾತ್ರ ಅಷ್ಟು ಸೂಪರ್ ಆಗಿತ್ತು. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ಹಂಗೆ ಸಾರೀಸು ಕೇಳಲಿಕ್ಕೆ ಮತ್ತು ಸಾರೀಸ್ ನೋಡ್ರಿ ರಿಟರ್ನ್ ಇರಂಗಿಲ್ಲ ರೀ, ಎಕ್ಸ್ಚೇಂಜ್ ಆಫರು ಭಾಳ ಕಡಿಮೆ ಅದ. ಅದಕ್ಕೆ ಮೊದಲೇ ಹೇಳಿರ್ತೀನಿ, ಮತ್ತು ಒಬ್ರು ಕೇಳಿದ್ರು ಅದಕ್ಕೆ. ಈಗ ನೋಡ್ಲಿಕ್ಕತ್ತದ್ದು ಸಾಫ್ಟ್ ಬನಾರಸಿ ಸಿಲ್ಕ್ ಸಾರೀಸ್, ಭಾಳ ಟ್ರೆಂಡಿ ಸಾರೀಸ್ ಅವ. ರೇಟ್